ತಮಿಳುನಾಡು ರಾಜಕಾರಣದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. ಅಧಿಕೃತವಾಗಿ ಪಕ್ಷ ಆರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ನಡೆದ ಚುನಾವಣೆಯಲ್ಲಿ ದೊಡ್ಡದೊಂದು ಗೆಲುವು ಪಡೆದು ಮುಖ್ಯಮಂತ್ರಿಯಾಗಿರುವ ವಿಜಯ್ರ ಇದುವರೆಗಿನ ಪರ್ಫಾರ್ಮೆನ್ಸ್ ಇಂಪ್ರೆಸಿವ್, ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ಆಡಳಿತಾತ್ಮಕ ದೃಷ್ಟಿಯಿಂದ ಮನುಷ್ಯ ತೆಗೆದುಕೊಳ್ತಾ ಇರುವ ನಿರ್ಧಾರಗಳು, ರಾಜಕೀಯದಲ್ಲಿ ಕಡಿಮೆ ಅನುಭವ ಇದ್ದರೂ ಬೇರೆ ಬೇರೆ ಹಿರಿಯ ರಾಜಕಾರಣಿಗಳ ಜೊತೆಗೆ ತೋರಿಸ್ತಾ ಇರುವ ಆ ಪೊಲಿಟಿಕಲ್ ಮ್ಯಾಚುರಿಟಿ ಎಲ್ಲವನ್ನು ನೋಡಿದ್ರೆ ನಾಟ್ ಬ್ಯಾಡ್ ಅನ್ನಿಸ್ತಾ ಇದೆ. ನಾಟ್ ಬ್ಯಾಡ್. ವಿಧಾನಸಭೆಯಲ್ಲಿ ಇವತ್ತು ಪಾರ್ಟಿ ಫಂಡ್ ವಿಷಯಕ್ಕೆ ಜೋರು ಜಗಳ ನೋಡಿ. ಇಬ್ಬರು ಯಂಗ್ ಟರ್ಕ್ಸ್ ಇದ್ದಾರೆ ಎರಡೂ ಕಡೆ. ಮುಖ್ಯಮಂತ್ರಿಯಾಗಿ ವಿಜಯ್, ವಿಪಕ್ಷ ನಾಯಕ ಆಗಿ ಉದಯನಿಧಿ ಸ್ಟಾಲಿನ್ ಮಗ. ಸಿನಿಮಾ ನೋಡ್ದಂಗೆ ಆಗುತ್ತಿದ್ದಾನೆ. ಪಾರ್ಟಿ ಫಂಡ್ ವಿಷಯದಲ್ಲಿ ವಿಜಯ್ ಏನೋ ಮಾತಾಡಿದ್ದಕ್ಕೆ ಉದಯನಿಧಿ ಆಬ್ಜೆಕ್ಟ್ ಮಾಡಿದ್ರು, ಅದಕ್ಕೆ ವಿಜಯ್ ಉತ್ತರ ಕೊಟ್ಟರು. ಇನ್ನೊಂದು, ಪೆರಿಯಾರ್ ವಿಷಯವನ್ನು ಎತ್ತದೇ ತಮಿಳುನಾಡಿನಲ್ಲಿ ರಾಜಕಾರಣವೇ ನಡೆಯೋದಿಲ್ಲ. ಪೆರಿಯಾರ್ಗೆ ವಿಜಯ್ ಒಂದು ಹೊಸ ಡೈಮೆನ್ಷನ್ ಕೊಟ್ಟರು. ಹೊಸ ಡೈಮೆನ್ಷನ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳಿ ಅಥವಾ ಸಂಪೂರ್ಣವಾಗಿ ತಿರಸ್ಕರಿಸಿ, ಅದು ಇರಲೇಬೇಕಾಗಿಲ್ಲ ಅಂತ ಅವ್ರು ಹೇಳಿದ್ದು. ಪೆರಿಯಾರ್ ಅವರು ಹೇಳಿದ ಮಹಿಳಾ ಶಿಕ್ಷಣ, ಮಹಿಳಾ ಪ್ರಗತಿ, ಸಾಮಾಜಿಕ ಸುಧಾರಣೆ, ಸಾಮಾಜಿಕ ನ್ಯಾಯ, ಈ ವಿಷಯಗಳ ನಮಗೆ ಒಪ್ಪಿಗೆ. ಆದರೆ ಪೆರಿಯಾರ್ ಬೋಧಿಸಿದ ನಾಸ್ತಿಕತೆಯನ್ನು ನಾವು ಒಪ್ಪೋದಿಲ್ಲ, ನಾವು ದೈವ ಭಕ್ತರು ಅಂದರು ವಿಜಯ್. ಪೆರಿಯಾರ್ ಬೋಧಿಸಿದ್ದೆಲ್ಲವನ್ನೂ ನಾವು ಒಪ್ಪಿ ಅನುಸರಿಸ್ತೇವೆ ಅಲ್ಲ. ಪೆರಿಯಾರ ಏನು ಉಗ್ರ ನಾಸ್ತಿಕತೆ ಇತ್ತಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ನಾವು ಆಸ್ತಿಕರು, ನಾವು ದೈವ ಭಕ್ತರು. ಆದರೆ ಸ್ತ್ರೀ ಸಮಾನತೆ, ಸಾಮಾಜಿಕ ನ್ಯಾಯದ ವಿಷಯ ಬಂದಾಗ ಪೆರಿಯಾರ್ ಕರೆಕ್ಟ್ ಇದ್ರಪ್ಪ. ನಿಮ್ಮಂತೆಯೇ ತಮಿಳು ಅಂಥೇಳಿ ನಿಮ್ಮಂತೆ ಭಾಷೆ, ಸಂಪ್ರದಾಯ, ಸಂಸ್ಕೃತಿಗಳನ್ನು ಜಪಿಸುವ ಮೂಲಕ ನಾವು ಆಟ ಆಡೋದಿಲ್ಲ. ರಾಜ್ಯದ ಹಕ್ಕುಗಳ ಬಗ್ಗೆ ದೃಢವಾಗಿರುತ್ತೇವೆ. ಇದೇ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ರಾಜಕೀಯ ಆಡಳಿತಾತ್ಮಕ ವಿಧಾನವು ಭಿನ್ನವಾಗಿರಲಿದೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಜಯ್ ಭೇಟಿಯಾದಾಗ ಆ ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ ವಾಮ್ತ್ ಕಾಣಿಸ್ತಿತ್ತಲ್ಲ. ಅಂದರೆ ಇಷ್ಟು ವರ್ಷ ತಮಿಳುನಾಡಿನ ಸರ್ಕಾರ ಅಂದರೆ ಕೇಂದ್ರದಲ್ಲಿ BJP ಸರ್ಕಾರ ಇದ್ರೆ ಬಡದಾಡ್ಕೊಂಡೇ ಬರೋದು, ಹಂಗೇನಿರಬೇಕಾಗಿಲ್ಲ ಅಂದರು ವಿಜಯ್. ಅದ್ರ ಜೊತೆಗೆ ಇವತ್ತು ಮೋಸ್ಟ್ ವೈರಲ್ ಥಿಂಗ್ ನೋಡಿ, ಇದರದು ಮಾಡೋಕ್ಕೆ ಬರಲ್ಲ ನನಗದನ್ನ. ಸ್ಟಾಲಿನ್ನು ವೋಟಿಂಗ್ ಮುಗಿದ ದಿನ ಪಾರ್ಟಿ ಆಫೀಸಿಂದ ಮನೆಗೆ ಹೋಗ್ತಾ ಕಾರ್ ಹತ್ತುವಾಗ ಇದೊಂದು ಸನ್ನೆ ಮಾಡಿದರು. TVK ಬಗ್ಗೆ ಕೇಳಿದ ಪ್ರಶ್ನೆಗೆ. ವೋಟಿಂಗ್ ಮುಗಿದಿತ್ತು ಅವತ್ತಷ್ಟೇ. ಅಂದರೆ ಫಿನಿಶ್ಡ್, TVK ಫಿನಿಶ್ಡ್ ಅನ್ನೋ ಥರ ಒಂದು ಸ್ಟೈಲ್ ಮಾಡಿ ಸನ್ನೆ ಮಾಡಿ ಕಾರ್ ಹತ್ತಿದ್ರು. ಇದು ಭಾರಿ ಚರ್ಚೆ ಆಗ್ಬಿಡ್ತು. ಸ್ಟಾಲಿನ್ ಸ್ಪರ್ಧೆ ಮಾಡಿದ್ದು ಕೊಳತ್ತೂರು ವಿಧಾನಸಭಾ ಕ್ಷೇತ್ರದಿಂದ. ಕೊಳತ್ತೂರಿನಲ್ಲಿ ಸ್ಟಾಲಿನ್ನೇ ಸೋತ್ಬಿಟ್ರು. 13,000 ಮತಗಳ ಅಂತರದಿಂದ ಇದೇ VS ಬಾಬು ವಿರುದ್ಧ ಸ್ಟಾಲಿನ್ ಸೋಲಿಸಿದ TVK ಅಭ್ಯರ್ಥಿ ಇವರು VS ಬಾಬು. ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನನ್ನು ಸೋಲಿಸಿದ್ದು, ಹಿಂಗೆ ಒತ್ತಿ ಹೇಳಿದ್ರೆ ಸರಿ ಕಮ್ಯುನಿಕೇಟ್ ಆಗುತ್ತೆ. ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ರನ್ನು ಕೊಳತ್ತೂರಿನಲ್ಲಿ ಸೋಲಿಸಿದ ನಂತರ VS ಬಾಬು ಎರಡೂ ಕೈಯಲ್ಲಿ ಹಿಂಗೆ ಮಾಡಿದರು, ಎರಡೂ ಕೈಯಲ್ಲಿ. ಈ ಸನ್ನೆಯ ಕ್ಲೈಮ್ಯಾಕ್ಸ್ ಆಗಿದ್ದು ವಿಧಾನಸಭೆಯಲ್ಲಿ ವಿಜಯ್ ಸನ್ನೆ ಮಾಡುವ ಮೂಲಕ. ಪಕ್ಕ ಸಿನಿಮಾ ಸ್ಟೈಲ್ ಇದು. ವಿತ್ ಯುವರ್ ಕೈಂಡ್ ಪರ್ಮಿಷನ್ ಅನ್ನೋ ಥರ ಸ್ಪೀಕರ್ಗೆ ಕೇಳಿ. ಉದಯನಿಧಿಗೆ ವಿಧಾನಸಭೆಯಲ್ಲಿ ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಿಲ್ವೇನೋ. ಉದಯನಿಧಿ ಮೊದಲಿಂದನೂ ಇದ್ದರು ವಿಧಾನಸಭೆಯಲ್ಲಿ. ವಿಜಯ್ ಫಸ್ಟ್ ಟೈಮ್ ಗೆದ್ದು ಬಂದಿದ್ದಾರೆ, ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾರವರು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆ್ಯಕ್ಷನ್ ಅಂದ ತಕ್ಷಣ ವಿಜಯ್ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಕಟ್ ಅಂದ ತಕ್ಷಣ ನಿಲ್ಲಿಸ್ತಾರೆ. ನೋಡ್ತಾ ಇರಿ, ಅಂಥ ಟೈಮ್ ಬರುತ್ತೆ ಅಂತ. ರೀಲ್ಸ್ ಆಗೋದಕ್ಕೆ ಏನು ಬೇಕೋ ಅದನ್ನು ಭಾಷಣ
ಬರ್ಕಂಡು ಬಂದು ಡೈಲಾಗ್ ಡೆಲಿವರಿ ಮಾಡ್ತಾರೆ ವಿಜಯ್ ಅಂತ ಉದಯನಿಧಿ ಹೇಳ್ತಾ ಇರೋದು. ಇವತ್ತೇನು ಭಾಷಣ ಮಾಡಿದ್ರಲ್ಲ ಇದರಲ್ಲಿ 10 ರೀಲ್ಸ್ ಆಗ್ತಾವೆ ನೋಡ್ತಾ ಇರಿ ಅಂತ. 10 ರೀಲ್ಸ್ ಆಗ್ತವೆ ನೋಡ್ತಾ ಇರಿ. ಮುಂದೊಂದು ದಿನ ಇಡೀ ವಿಧಾನಸಭೆ ಸಿನಿಮಾ ಸೆಟ್ ಆಗಿಬಿಡುತ್ತೆ ಅಂತ. ಉದಯನಿಧಿ, ಸ್ಟಾಲಿನ್, ವಿಪಕ್ಷ ನಾಯಕರ ಕಳಕಳಿ ಇದು. ಉದಯನಿಧಿನೂ ಆ್ಯಕ್ಟರ್ ಅಂತೆ, ಗೊತ್ತಿರಲಿಲ್ಲ ನನಗೆ. 12-13 ಸಿನಿಮಾ ಮಾಡಿದಾರಂತವ್ರು, ಒಂದೆರಡು ಹಿಟ್ಟು ಆಗಿದ್ದಾವಂತೆ. ಮಿನಿಸ್ಟ್ರು, DCM ಎಲ್ಲ ಆದ ಮೇಲೆ ಸಿನಿಮಾ ಮಾಡದೇ ಇರೋದು. 3 ವರ್ಷದ ಹಿಂದೆ ಒಂದು ಸಿನಿಮಾ ಬಂದಿದೆ ಅಂತ ಹೇಳಿದ್ರು ನನಗೆ. ಉಳಿದಂತೆ ವಿಜಯ್ ಅವರ ಪರ್ಸ್ನಲ್ ಲೈಫನ್ನು ಹೇಳ್ಕೊಂಬಂದರು. ಅದು ವಿಜಯ್ ಭಾಷಣ ಮಾಡ್ತಾ ಜಾತ್ರೆಯಲ್ಲಿ ಕಳೆದು ಹೋದ ಮಗು ಅಪ್ಪನನ್ನು ನೋಡದೆ ಗಲಿಬಿಲಿಗೊಳ್ತಾ ಇತ್ತು, ಹಾಗೇನೋ ಒಂದು ಭಾಷಣ ಮಾಡಿದ್ರು. ಅದು ಉದಯನಿಧಿಗೆ ಅಪ್ಪ ಗೆದ್ದು ಬಂದಿಲ್ಲಲ್ಲ, ಅಪ್ಪ ಬಂದಿಲ್ಲ, ವಿಧಾನಸೌಧದಲ್ಲಿಲ್ಲ, ಯಾಕೆ ವಿಧಾನಸಭೆಯಲ್ಲಿಲ್ಲ. ಮಗು ಅಪ್ಪನನ್ನು ನೋಡಿದಾಗ ಚಡಪಡಿಸುತ್ತೆ ನೋಡಿ, ಎಲ್ಲೋ ಕಳ್ಕೊಂಡು ಹೋಗ್ಬಿಟ್ಟ ಅಪ್ಪ ಅಂತ, ಹಂಗಾಗ್ಬಿಟ್ಟಿದೆ ಕೆಲವರಿಗೆ ಅಂತ ಅಂದಿದ್ರು. ಅದಾದ ಮೇಲೆ ಉದಯನಿಧಿ ಟ್ವೀಟು, ಉತ್ತರ ನೀಡುವ ನೆಪದಲ್ಲಿ ವಿಪಕ್ಷ ನಾಯಕರನ್ನು ನಿಂದಿಸ್ತಾ ಇದ್ದಾರೆ. ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ನಿಮ್ಮ ಹೆಂಡತಿ ನಿಮ್ಮನ್ನು ಹುಡುಕ್ತಿದ್ದಾರೆ. ಆ ಕಥೆ ಬಗ್ಗೆ ಇಡೀ ತಮಿಳುನಾಡು ರಾಜ್ಯಕ್ಕೆ ಚೆನ್ನಾಗಿ ಗೊತ್ತು. ಹೀಗಾಗಿ ತಮಿಳುನಾಡು CM ರೀತಿಯಲ್ಲಿ ವಿಜಯ್ ವರ್ತಿಸಬೇಕು ಅಂತ. ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ನಿಮ್ಮ ಹೆಂಡತಿ ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಅಂದರು. DMK ಇನ್ನೊಬ್ಬ MLA VC ಚಂದ್ರಕುಮಾರ್ ಅಂತ, ವಿಪಕ್ಷ ನಾಯಕರು ತಮ್ಮ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ದಾರೆ, ಹೆಂಡತಿ ಮಗ ಮಗಳ ಜೊತೆಗೆ ಸಂತೋಷದಿಂದಿದ್ದಾರೆ, ನಿಮ್ಮ ಹೆಂಡತಿ ಚೆಂಗಲ್ಪಟ್ಟು ಕೋರ್ಟ್ನಲ್ಲಿ ನಿಮ್ಮನ್ನು ಹುಡುಕ್ತಿದ್ದಾರೆ ಅಂತ ಅವರೊಂದು ಟ್ವೀಟ್ ಮಾಡಿದ್ರು. ಇಲ್ಲಿ ತನಕ ಹೋಗಬಾರ್ದು. ಎಸ್, ವಿಜಯ್ ಅವರು ಪತ್ನಿಯಿಂದ ದೂರ ಇದ್ದಾರೆ, ಅವ್ರ ಹೆಂಡತಿ ಏನೋ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಾರೆ, ಹಾಗೇನೋ ಇದೆ. ಅದನ್ನು ರಾಜಕೀಯ ಸ್ಕೋರ್ ಸೆಟಲ್ ಮಾಡೋದಕ್ಕೆ ಬಳಸೋದು ಬೇಡ. ಮುಗಿತು ನೋಡಿ ಕ್ಲೈಮ್ಯಾಕ್ಸ್. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ನ ಭಿನ್ನಮತ ಅನ್ನೋದು ಮಮತಾ ಬ್ಯಾನರ್ಜಿ ಅವರನ್ನು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕುವ ಮೂಲಕ ಮತ್ತು ಇವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಪಕ್ಷದಿಂದಲೇ ವಜಾ ಮಾಡುವ ಮೂಲಕ ಕ್ಲೈಮ್ಯಾಕ್ಸಿಗೆ ಬಂತು. ಎಲೆಕ್ಷನ್ ಸೋತ 3 ತಿಂಗಳಲ್ಲಿ 3 ತಿಂಗಳು ಎಲೆಕ್ಷನ್ ಸೋತು 3 ತಿಂಗಳು ಸಹಿತ ಪೂರ್ತಿಯಾಗಿ ಪಕ್ಷವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗಾಗಲಿಲ್ಲ. BJPಯವರು ಪಕ್ಷಗಳನ್ನು ಹೊಡಿತಾರೆ, ಶಾಸಕರನ್ನು ಸೆಳ್ಕೊತಾರೆ, ಸಂಸದರನ್ನು ಸೆಳ್ಕೊಳ್ತಾರೆ. ಉಳಿದ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಸಂಪೂರ್ಣವಾಗಿ ಸತ್ಯವಾದರೂ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ಸಿನ ವಿಷಯದಲ್ಲಿ ಅದು ಅರ್ಧ ಸತ್ಯ. ಪಕ್ಷದ ಒಳಗೆ ಅಷ್ಟ ಸಮಸ್ಯೆಗಳಿದ್ವು ಇವರಿಗೆ, ಪಕ್ಷದ ಒಳಗಿನ ಸಮಸ್ಯೆ. ಟುಡೇ ಮಮತಾ ಬ್ಯಾನರ್ಜಿ ಸ್ಟ್ರೀಟ್ ಫೈಟರು, ಗಟ್ಟಿಗಿತ್ತಿ ಹೆಣ್ಣುಮಗಳು. ಕಮ್ಯುನಿಸ್ಟ್ ಪಕ್ಷದ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ ತನ್ನನ್ನು ಬೆಂಬಲಿಸಿ, ಕಾಂಗ್ರೆಸ್ನಲ್ಲಿದ್ದರು 25 ವರ್ಷ ಕಾಂಗ್ರೆಸ್ನಲ್ಲಿ ರಾಜಕಾರಣ ಮಾಡಿದವರು ಮಮತಾ ಬ್ಯಾನರ್ಜಿ. ತಮ್ಮ ಪಕ್ಷವೇ ತಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳಿಲ್ಲ ಅಂತ ಕಾಂಗ್ರೆಸ್ನಿಂದ ಹೊರಗೆ ಬಂದು ತೃಣಮೂಲ ಕಾಂಗ್ರೆಸ್ ಸ್ಥಾಪನೆ ಮಾಡಿ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಹೋರಾಟ 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 ಜೀವನವನ್ನೆಲ್ಲ ಹೋರಾಟದಲ್ಲಿ ಕಳೆದು ಸ್ಪರ್ಧಿಸಿದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಆವಾಗಷ್ಟೇ ಸ್ಥಾಪಿಸಿದ ಪಕ್ಷವನ್ನು ಪ್ರಿನ್ಸಿಪಲ್ ಅಪೋಸಿಷನ್ ಅಂತ ಮಾಡಿ ಪ್ರಿನ್ಸಿಪಲ್ ಅಪೋಸಿಷನ್ ಸ್ಥಾನಕ್ಕೆ ತಂದು 34 ವರ್ಷಗಳ ಕಮ್ಯುನಿಸ್ಟ್ ಆಡಳಿತವನ್ನು ಕಿತ್ತೆಸೆದು 2011ರಲ್ಲಿ ಅಧಿಕಾರಕ್ಕೆ ಬಂದವರು. 15 ವರ್ಷ 3 ಟರ್ಮ್ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳನ್ನು ಗೆದ್ದವರು ಮಮತಾ ಬ್ಯಾನರ್ಜಿ. ಚುನಾವಣೆ ಸೋತ ನಂತರ 3 ತಿಂಗಳು, ಚುನಾವಣೆ ಸೋತ ನಂತರ 3 ತಿಂಗಳು, ಮೇ 4ನೇ ತಾರೀಕು ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದಿದ್ದು. 15 ದಿನದೊಳಗಾಗಿ ಪಕ್ಷದೊಳಗೆ ಶುರುವಾಯಿತು ನೋಡಿ ಬಂಡಾಯ. ರಿತಬ್ರತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಸಪರೇಟ್ ಗುಂಪು,
ಚುನಾವಣೆ ಸೋತ ನಂತರ ಮಮತಾ ಬ್ಯಾನರ್ಜಿ ಕರೆದ ಸಭೆಗಳಿಗೆ, ಶಾಸಕರ ಸಭೆಗಳಿಗೆ, ಸಭೆಯಿಂದ ಸಭೆಗೆ ಅಟೆಂಡೆನ್ಸ್ ಕಡಿಮೆ ಆಗ್ತಾ ಹೋಯಿತು. ಬರ್ತಾ ಇರುವ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಲಾಸ್ಟಿಗೆ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಮೊಟ್ಟೆ ಎಸೆದ್ರು, ಕಲ್ಲು ಹೊಡೆದ್ರು. ಬನ್ನಿ ಪ್ರತಿಭಟನೆ ಮಾಡೋಣ ಅಂದರೆ 80 MLAಗಳ ಪೈಕಿ 11 MLAಗಳು ಬಂದು ನಿಂತ್ಕೊಂಡ್ರು ಮಮತಾ ಬ್ಯಾನರ್ಜಿ ಅವ್ರ ಜೊತೆಗೆ. 80ರ ಪೈಕಿ 11. ಇವತ್ತು ಬಂಡಾಯವೆದ್ದಿರುವ ಗುಂಪು ಮಮತಾ ಬ್ಯಾನರ್ಜಿ ನಮಗೆ ಮಾರ್ಗದರ್ಶಕಿ ಮಾತ್ರ ಅಂತಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿಯನ್ನು ನಾವು ಪಕ್ಷದಿಂದಲೇ ಉಚ್ಚಾಟಿಸಿದ್ದೀವಿ ಅಂದ್ಬಿಟ್ರು. ಪಶ್ಚಿಮ ಬಂಗಾಳ, ಮಮತಾ ಕಟ್ಟಿ ಬೆಳೆಸಿ ಮೆರೆಸಿದ್ದ ಪಕ್ಷ ತೃಣಮೂಲ ಕಾಂಗ್ರೆಸ್, ಅವ್ರು ಕೈಬಿಟ್ಟು ಹೋಗ್ಬಿಡ್ತು. ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಮಮತಾ ಬ್ಯಾನರ್ಜಿ ಅವರನ್ನು ಕಿತ್ತೆಸೆಯಲಾಯಿತು. 1998 ಜನವರಿ 1ನೇ ತಾರೀಕು ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಘೋಷಣೆ ಮಾಡಿದ್ದು. ಅಲ್ಲಿ ತನಕ 25-26 ವರ್ಷ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತೆಯಾಗಿ ಪೊಲಿಟಿಕಲ್ ಕರಿಯರ್ನ ಶುರು ಮಾಡಿ ಬೇರೆ ಬೇರೆ ಹುದ್ದೆಗಳಲ್ಲಿ ದುಡಿದವರು ಮಮತಾ ಬ್ಯಾನರ್ಜಿ. 1998ರಲ್ಲಿ ಪಕ್ಷ ಸ್ಥಾಪನೆ. 1999ರ ಲೋಕಸಭಾ ಚುನಾವಣೆಯಲ್ಲಿ BJP ಜೊತೆಗಿನ ಮೈತ್ರಿಯಲ್ಲಿದ್ದರು ಇವರು, NDA ಪಾರ್ಟ್ನರ್. 7 ಲೋಕಸಭಾ ಸ್ಥಾನಗಳನ್ನು ಗೆದ್ದರು. ವಾಜಪೇಯಿ ಸರ್ಕಾರದಲ್ಲಿ ಮಿನಿಸ್ಟರು. ಅದಾದಮೇಲೆ 2001ರ ಚುನಾವಣೆ, 2 ವರ್ಷ BJP ಬಿಟ್ಟು ಕಾಂಗ್ರೆಸ್ ಜೊತೆಗೆ ಮೈತ್ರಿ. 60 ಸ್ಥಾನಗಳಲ್ಲಿ ಗೆಲ್ತು ತೃಣಮೂಲ ಕಾಂಗ್ರೆಸ್. ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಪ್ರಿನ್ಸಿಪಲ್ ಅಪೋಸಿಷನ್ನು. 2006 ಅಷ್ಟರ ಮಟ್ಟಿಗೆ ಏನು ಒಳ್ಳೆಯ ರಿಸಲ್ಟ್ ಅಲ್ಲ ಇವರಿಗೆ. 2011ರ ಚುನಾವಣೆ ನೋಡಿ, 34 ವರ್ಷದ ಕಮ್ಯುನಿಸ್ಟ್ ಆಡಳಿತವನ್ನು ಕಿತ್ತೆಸೆದು 227 ಕ್ಷೇತ್ರ ಗೆದ್ದರು ಅವರು 294ರಲ್ಲಿ. ಎಂಥ ಗೆಲುವು. ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ನಲ್ಲಿ, ಕಾಂಗ್ರೆಸ್ SUCI ಜೊತೆಗಿನ ಅಲಯನ್ಸ್ನಲ್ಲಿ ಭಾರೀ ಬಹುಮತದೊಂದಿಗೆ ಗೆದ್ದು ಅಧಿಕಾರಕ್ಕೆ ಬಂದರು. ಪಶ್ಚಿಮ ಬಂಗಾಳದ ರಾಜಕಾರಣವೇ ಹಾಗೆ. ಅಧಿಕಾರದಲ್ಲಿ ಇರೋ ತನಕ ಇರ್ತೀರಿ ನೀವು, ಸೋತ್ರೆ ಪಕ್ಷ ಮುಗಿತು ಅಂತ. 2011ರಿಂದ ಕಮ್ಯುನಿಸ್ಟ್ ಪಕ್ಷದ ಅಧಪ್ಪತನ ಶುರುವಾಗಿದ್ದು, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹುಡುಕಬೇಕು ಕಮ್ಯುನಿಸ್ಟ್ ಪಾರ್ಟಿನ. 34 ವರ್ಷ ಆ ರಾಜ್ಯವನ್ನು ಆಳಿದ ಪಕ್ಷವನ್ನು ದುರ್ಬಿನ್ ಹಾಕೊಂಡು ಹುಡುಕಬೇಕು ಇವತ್ತು. ಹಂಗಿದೆ ಪರಿಸ್ಥಿತಿ ಅವ್ರದ್ದು. ಅವ್ರಿಗಿಂತ ಮುಂಚೆ ಆಳಿದ್ದ ಕಾಂಗ್ರೆಸ್ಸು, ಅವ್ರನ್ನ ಸೂಕ್ಷ್ಮದರ್ಶಕದಲ್ಲಿ ಹುಡುಕೋ ಪರಿಸ್ಥಿತಿ ಇದೆ ಪಶ್ಚಿಮ ಬಂಗಾಳದಲ್ಲಿ. ನೋಡಿ, ಆ ಮಾತು ಮತ್ತೆ ಸತ್ಯ ಆಗುವತ್ತ ರಾಜಕಾರಣ ಹೊರಟಿದೆಯಾ ಅಂತ. ಸ್ವಾತಂತ್ರ್ಯ ಬಂದಾಗಿನಿಂದ ಪಶ್ಚಿಮ ಬಂಗಾಳವನ್ನು ದೊಡ್ಡ ದೊಡ್ಡ ಲೀಡರ್ಗಳನ್ನು ಇಟ್ಕೊಂಡು ಆಳಿದ ಕಾಂಗ್ರೆಸ್ ಸೋತ ಮೇಲೆ ಡೆಸಿಮೇಟ್ ಆಗೋಯಿತು. 34 ವರ್ಷ, 1977, ಐ ಆಮ್ ನಾಟ್ ರಾಂಗ್, 1977ರಿಂದ 2011ರ ತನಕ ಆ ರಾಜ್ಯವನ್ನು ಆಳಿದ ಕಮ್ಯುನಿಸ್ಟ್ ಪಕ್ಷ ಸೋತು ಕೂಡಲೇ ಮುಗಿದೇ ಹೋಯಿತು. ಈಗ ತೃಣಮೂಲ ಕಾಂಗ್ರೆಸ್ಸು ಸೋತು 15 ದಿವಸದಲ್ಲಿ ಹತ್ಕೊಂಡ್ಬಿಡ್ತು ಬೆಂಕಿ. 3 ತಿಂಗಳಲ್ಲಿ ರಿತಬ್ರತಾ ಬ್ಯಾನರ್ಜಿ ಅನ್ನುವ ಅವ್ರನ್ನ ಲಾಸ್ಟ್ ಬೆಂಚ್ MP ಅಂತಿದ್ರು. ಲಾಸ್ಟ್ ಬೆಂಚ್ MP ಹಿಂದ್ಗಡೆ ಒಂದು ಕಡೆ ಕೂತ್ಕೊತಿದ್ರಂತೆ, ಮಾತಿಲ್ಲ, ಕಥೆ ಇಲ್ಲ. ಈಗ ಬಂಡಾಯ ಎದ್ದವರ ನಾಯಕ ಮಮತಾ ಬ್ಯಾನರ್ಜಿ ಸ್ವತಃ ಎಲೆಕ್ಷನ್ ಸೋತರು. ಶಿ ಈಸ್ ನಾಟ್ ಇವನ್ ಎನ್ MLA. ಅದಾದ ನಂತರ ಈಗ ಮೇ 4ನೇ ತಾರೀಕು ರಿಸಲ್ಟ್ ಬಂದಿದ್ದು. ಮೇ 9ಕ್ಕೆ ಒಂದು ಮೀಟಿಂಗ್ ಕರೀತಾರೆ ಅವರು. ಅರ್ಧಕ್ಕರ್ಧ MLAಗಳ ಮೀಟಿಂಗಿಗೆ ಬರಲ್ಲ. ಅದಾದ ಮೇಲೆ ಒಂದೊಂದೇ ಮೀಟಿಂಗ್ಗಳನ್ನು ಕರೀತಾ ಹೋದ್ರಲ್ಲ, MLAಗಳ ಸಂಖ್ಯೆ ಕಡಿಮೆ ಆಗ್ತಾ ತಮ್ಮ ಸೋದರಳಿ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ನಡೆದ ಹಲ್ಲೆಯ ಪ್ರತಿಭಟನೆ ಮಾಡೋಣ ಬನ್ನಿ ಅಂದರೆ 11 ಜನ ಬಂದರು MLAಗಳು. 80 MLAಗಳ ಪೈಕಿ 11 ಜನ. 29 ಸಂಸದರು ಗೆದ್ದಿದ್ದು 2024ರಲ್ಲಿ. ಒಬ್ಬರು ತೀರ್ಕೊಂಡಿದ್ದಾರೆ, 28 ಜನ ಬದುಕಿದ್ದಾರೆ. ಅದರಲ್ಲಿ 20 ಜನ ಹೋಗಿ ಓಂ ಬಿರ್ಲಾ ಅವರನ್ನು ಭೇಟಿಯಾಗಿ ನಾವು ತೃಣಮೂಲ ಕಾಂಗ್ರೆಸ್ ಅಲ್ಲ, ಅದು ಯಾವುದೋ ತ್ರಿಪುರಾದ ಇನ್ನೊಂದು ಪಕ್ಷ ಸೇರ್ಕೊಂಡು ನಾವು NDAಗೆ ಬೆಂಬಲ ಕೊಡ್ತೀವಿ ಅಂತ ಪತ್ರ ಕೊಟ್ಟು ಬಂದುಬಿಟ್ರು. MLAಗಳು ಇಲ್ಲ, MPಗಳು ಇಲ್ಲ. ಹೋಗಲಿ ಬಿಡತ್ಲಾಗೆ ಪಕ್ಷದ ಅಧ್ಯಕ್ಷ ಸ್ಥಾನ ನನ್ನ ಕೈಲಿದೆ ಅಲ್ಲ ಅಂದರೆ ಅದರಿಂದನೂ ಕಿತ್ತಾಕ್ಬಿಟ್ರು ಮಮತಾ ಬ್ಯಾನರ್ಜಿ ಅವರನ್ನು. ಈಗ
ತೃಣಮೂಲ ಕಾಂಗ್ರೆಸ್ಸಿಗೆ ಅರೂಪ್ ರಾಯ್ ಹೊಸ ಅಧ್ಯಕ್ಷರು. ಅರೂಪ್ ರಾಯ್ ನೋಡಿ, 1998 ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಸ್ಥಾಪಿಸಿದಾಗಿನಿಂದಲೂ ಅವರ ಜೊತೆಗಿದ್ದಂಥ ಅರೂಪ್ ರಾಯ್ ಈಗ ವಿರೋಧಿಗಳ ಗುಂಪಿನಲ್ಲಿದ್ದಾರೆ. ಹೊಸ ಅಧ್ಯಕ್ಷರು. ಉಪಾಧ್ಯಕ್ಷ ಫಿರ್ಹಾದ್ ಹಕೀಂ, ಅರೂಪ್ ವಿಶ್ವಾಸ್, ರತೀನ್ ಘೋಷ್. ಆದಷ್ಟು ಬೇಗ ನಾವು ಜಿಲ್ಲಾಧ್ಯಕ್ಷರುಗಳನ್ನು, ಸ್ಟೇಟ್ ಕಮಿಟಿಗಳನ್ನೆಲ್ಲ ಅನೌನ್ಸ್ ಮಾಡ್ತೀವಿ ಅಂದ್ಬಿಟ್ರು. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಗಟ್ಟಿಯಾಗಿ ನಿಂತಿರುವ ಶಾಸಕರುಗಳ ಪೈಕಿ, ಬೆರಳೆಣಿಕೆಯಷ್ಟು ಶಾಸಕರುಗಳ ಪೈಕಿ ಕುನಾಲ್ ಘೋಷ್ ಅವರು ಮಾತಾಡ್ತಾ ಇದ್ರು. ಯಾರೋ ಒಂದಷ್ಟು ಜನ ಪಕ್ಷದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಹಂಗೆ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ ಅಂತ. ಗೊತ್ತಿಲ್ಲಪ್ಪ, ನಾಳೆ ಮೀಡಿಯಾದವರು ಕುನಾಲ್ ಘೋಷ್ ಮುಂದೆ ಮೈಕ್ ಹಿಡಿದ್ರೆ ಅವ್ರು ನಾಳೆನೂ ಹಿಂಗೆ ಮಾತಾಡ್ತಾರಾ, ನಾಡಿದ್ದು ಹಿಂಗೆ ಮಾತಾಡ್ತಾರಾ, ಇನ್ನೊಂದು ವಾರ ಬಿಟ್ಟು ಹಿಂಗೆ ಮಾತಾಡ್ತಾರಾ ಗೊತ್ತಿಲ್ಲ. ಆ ಕಾಕೋಲಿ ಘೋಷೆ NDAಗೆ ಬೆಂಬಲ ಕೊಡುವ ಸಂಸದರುಗಳ ಪಟ್ಟಿಯಲ್ಲಿ ಬಂದ ನಂತರ ತೃಣಮೂಲ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನಿಸ್ಬಿಡ್ತು ನನಗೆ. ಆ ಸಿಂಗರ್ ಆ್ಯಂಡ್ ಆಕ್ಟ್ರೆಸ್ ಕಾಕೋಲಿ ಘೋಷ್ BJP ನೇತೃತ್ವದ NDAಗೆ ನಮ್ಮ ಬೆಂಬಲ ಅಂತ ಸಹಿ ಹಾಕಿದ ಸಂಸದರುಗಳ ಪಟ್ಟಿಯಲ್ಲಿ ಅವರ ಹೆಸರು ನೋಡಿದ ಮೇಲೆ ಈ ಕುನಾಲ್ ಘೋಷ್ ಏನು ಅಂತ. ಆ ಕಾಕೋಲಿ ಘೋಷ್ ಹಾಡು, ನಟನೆ, ಮಾತು, ಭಾಷಣ, ಹೇಳಿಕೆ ಏನು ನೋಡಿದ್ರೂ ಆ ಹೆಣ್ಣು ಮಗಳು ಭೂಮಿಯ ಮೇಲೆ ಅವತಾರವೆತ್ತಿರುವುದೇ BJPಯನ್ನು ವಿರೋಧಿಸುವುದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಹುಟ್ಟಿರುವುದಲ್ಲ, ಅವತಾರವೆತ್ತಿರುವುದು BJPಯನ್ನು ವಿರೋಧಿಸುವುದಕ್ಕೆ ಅಂತ ಅನ್ನಿಸ್ತಾ ಇತ್ತು. ಕಾಕೋಲಿ ಘೋಷ್ ಮಾತಾಡ್ತಾ ಇದ್ದದ್ದು ನೋಡಿದ್ರೆ. ಆ ಪತ್ರಕ್ಕೆ ಸೈನ್ ಹಾಕಿ ಕಲ್ಕತ್ತಾ ಏರ್ಪೋರ್ಟ್ನಲ್ಲಿ ಇಳಿದು ಮಾಧ್ಯಮದವರು ಏನು ಹಿಂಗೆ ಮಾಡಿಬಿಟ್ರಿ ಅಂದರೆ, ನಾನು ನನ್ನ ಕ್ಷೇತ್ರದ ಮತದಾರರಿಗೆ ಆನ್ಸರಬಲ್ಲು, ನಿಮ್ಗೆ ಯಾರಿಗೂ ಅಲ್ಲ ಅಂಥೇಳಿ ಕಾರ ತಗೊಂಡು ಹೋದರು ಕಾಕೋಲಿ ಘೋಷ್. ಅಂದರೆ ಈ ತವಾ ಮೇಲೆ ಚಪಾತಿ ಮುಗುಚ್ ಹಾಕ್ತಾರಲ್ರಿ, ಹಾಗೆ ಹಿಂಗಿದ್ದದ್ದು ಹಿಂಗೆ ತೆಗೆದು ದಬಾಕದ್ರಪ್ಪ ಅನ್ನೋ ಥರ. ಇಷ್ಟು ದಿವಸದ ನಿಲುವು, ನಿಷ್ಠೆ, ಸಿದ್ಧಾಂತ, ಮಮತಾ ಬ್ಯಾನರ್ಜಿ ಜೊತೆ ನಾಳೆ ಯಾರಿರ್ತಾರೋ, ನಾಡಿದ್ದು ಯಾರಿರ್ತಾರೋ ಗೊತ್ತಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಲೆಟಸಿ. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಹೀಗೆ, ಮಹಾರಾಷ್ಟ್ರಕ್ಕೆ ಬಂದರೆ ಎಲ್ಲಿ ಅಲ್ಲಿ ನಡೀತಾ ಇರುವ ರಾಜಕೀಯ ಗಲಾಟೆಗೆ ಒಂದೆರಡು ಹೆಣ ಬೀಳ್ತಾವೇನೋ ಅನಿಸೋ ಹಂಗಾಗಿದೆ. ಅಂದರೆ ಹೇಳಿಕೆಗಳ ಆಧಾರದ ಮೇಲೆ ಅಂತ ಇರೋದು ನಾನು. ಅಲ್ಲಿ 9 ಜನ ಸಂಸದರಿದ್ದರು ಶಿವಸೇನೆ ಉದ್ಧವ್ ಠಾಕ್ರೆ ಬಣಕ್ಕೆ. ಅದರಲ್ಲಿ 6 ಜನ ನಿನ್ನೆ ಅನೌನ್ಸ್ ಮಾಡಿ ನಾವು ಏಕನಾಥ್ ಶಿಂದೆ ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಗೆ BJPಯನ್ನು ಬೆಂಬಲಿಸುವ ಸಂಸದರ ಸಂಖ್ಯೆಯಲ್ಲಿ ಪಶ್ಚಿಮ ಬಂಗಾಳದ ಲೆಕ್ಕದಲ್ಲಿ ಒಂದು 20 ಜಾಸ್ತಿ ಆಯಿತು, ಈ ಲೆಕ್ಕದಲ್ಲಿ ಒಂದು 6 ಜಾಸ್ತಿ ಆಯಿತು. ಇವರು ಹಿಂಗೆ ಮಾಡ್ತಾರೆ ಅನ್ನುವ ಸುಳಿವು ಸಿಕ್ಕಾಗಲೇ ಉದ್ಧವ್ ಠಾಕ್ರೆ ನಿಷ್ಠ ಸಂಜಯ್ ರಾವತ್ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಮೊದಲು ಮಾತಾಡಿದ್ದು ಬೇರೆಯೇ ಥರ ಮಾತಾಡಿದ್ದು, ಯಾವ ಒಬ್ಬನೂ ಹೋಗೋದಿಲ್ಲ, ಎಲ್ಲ ನಮ್ಮ ಜೊತೆಗಿದ್ದಾರೆ ಅಂತ ಮಾತಾಡಿ ಅವರು ಹೋಗೋದು ಖಚಿತವಾದ ನಂತರ ಸಿಟ್ಟಿಗೆದ್ದು ಒಂದಷ್ಟು ಶಬ್ದಗಳನ್ನು ಬಳಸಿದ್ರು. ಆ ಶಬ್ದಗಳನ್ನು ಫಸ್ಟಿಗೆ ಕೇಳಿದಾಗ ನಾನು ನಿಜವಾಗ್ಲೂ ಇದೇ ಶಬ್ದ ಕೇಳಿದ್ನ ಅಂತ ಅನ್ನಿಸ್ತು. ನಾನು ಆವಾಗಲೇ ಅಂತ ಕಾಲೇಜು ದಿನಗಳಲ್ಲಿ ನಾವು ಫ್ರೆಂಡ್ ಸರ್ಕಲ್ನಲ್ಲಿ ಬಳಸ್ತಾ ಇದ್ದ ಶಬ್ದ ಅದು. 1-2 ಶಬ್ದ. ಆ ಶಬ್ದವನ್ನು ಬಳಸಿದ್ರು ಅವರು. ನಮ್ಮಂಥ ನಾವು ಬಳಸೋದು ಬಿಟ್ಟು 20 ವರ್ಷ ಆಗಿರ್ಬೇಕು ಆ ಶಬ್ದಗಳನ್ನು. ಅಂಥ ಶಬ್ದ ಬಳಸಿದ್ರು ಅವರು. ಅದು ಉದ್ಧವ್ ಠಾಕ್ರೆ ಅವರನ್ನು ಬಿಟ್ಟು ಏಕನಾಥ್ ಶಿಂದೆ ಜೊತೆಗೆ ಹೋದಂಥ ಸಂಸದರಿಗೆ ಸಿಟ್ಟು ತರಿಸಿದೆ. ಹೀಗೆ ಯಾರೋ ನಿಮಗೊಂದು ಅಶ್ಲೀಲ ಶಬ್ದದಿಂದ ಬೈದಿದ್ದಾರೆ ಅಂದರೆ ಬಯಸಿಕೊಂಡವರು ಅದೇ ಅಶ್ಲೀಲ ಶಬ್ದವನ್ನು ಅಥವಾ ಅದಕ್ಕಿಂತ ಘೋರ ಅಶ್ಲೀಲ ಶಬ್ದವನ್ನು ಬಳಸಿ ಬೈದರೆ ಅರ್ಥ ಆಗುವಂಥದ್ದು. ಇಲ್ಲಿ ಹಂಗಿಲ್ಲ. ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಹೆಲ್ತ್ ಇನ್ಸೂರೆನ್ಸು, ಲೈಫ್ ಇನ್ಸೂರೆನ್ಸು ಮಾಡಿಸ್ಕೊಳ್ಳಿ ಅಂತಿದ್ದಾರೆ ಇವರು. ಸಂಜಯ್ ಪಾಟೀಲ್ ಶಿಂಧೆ ಬಣವನ್ನು ಸೇರಿರುವ ಸಂಸದ. ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ, ಲೈಫ್ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ, ನನ್ನ ಸುದ್ದಿಗೆ ಬಂದರೆ ನೀವು ಸೀದಾ ಹೋಗೋದಿಲ್ಲ. ಒಂದೋ ಆಸ್ಪತ್ರೆಗೆ ಹೋಗ್ತೀರಿ, ಇಲ್ಲ ಸೀದಾ ಸ್ಮಶಾನಕ್ಕೆ ಹೋಗ್ತೀರಿ. ದಾದಾ ಭರವಸೆಯಿಂದ, ದಾದಾ ಅಂದರೆ ಉದ್ಧವ್ ಠಾಕ್ರೆ ಬೆನ್ನಿಗಿದ್ದಾನೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು ಬೇಡ. ನಿಮ್ಮಲ್ಲಿ ಎಷ್ಟು ದಮ್ಮು ತಾಕತ್ತು ಇದೆ ನನಗೂ ಗೊತ್ತು, ನಮ್ಮ ಸುದ್ದಿಗೆ ಬಂದರೆ ನುಗ್ಗಿ ಹೊಡಿತೀವಿ ಅಂದರು ಸಂಜಯ್ ಪಾಟೀಲ್. ಒಬ್ಬ ಎಂ ಪಿ ಹೇಳಿದ್ದಿತು.
ಇದಕ್ಕೆ ಸಂಜಯ್ ರಾವತ್ ಏನು ಅನ್ಬೇಕು? ನನ್ನೇನು ಹೊಡಿತಾರೆ ಇವರು? ತಾವೇ 50 ಜನ ಪೊಲೀಸರು, ತಾವೇ 50 ಜನ ಬಾಡಿಗಾರ್ಡು, 100 ಜನ ಪೊಲೀಸರ ಭದ್ರತೆಯಲ್ಲಿ ಓಡಾಡ್ತಾ ಇರೋರು ನನ್ನೇನು ಹೊಡಿತಾರೆ ಅಂತ. ಸಂಜಯ್ ರಾವತ್ ಬಂದೂಕಿನ ಭಾಷೆ ಮಾತಾಡ್ತಿದ್ದಾರೆ. ನಮ್ಮ ಹತ್ರ ಇಲ್ಲ ಅನ್ಕೊಂಡಿದ್ದೀರಾ ಬಂದೂಕು ಅಂತ. ಅಂದರೆ ನೀವು ಈ ರಾಜಕಾರಣಿಗಳ ನೇರ ಪರಿಚಯ ಇಲ್ಲದೆ ಇರೋದಕ್ಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಸಂಜಯ್ ಪಾಟೀಲ್ ಏನಿದಾರಲ್ಲ, ಉದ್ಧವ್ ಠಾಕರೆ ಶಿವಸೇನೆಯಿಂದ ಗೆದ್ದಿದ್ದವರು, ಈಗ 6 ಜನ ಏಕನಾಥ್ ಶಿಂದೆ ಜೊತೆಗೆ ಹೋದ್ರಲ್ಲ, ಆ 6 ಜನರ ಪೈಕಿ ಒಬ್ಬರು ಸಂಜಯ್ ರಾವತ್ ಉದ್ಧವ್ ಠಾಕ್ರೆಗೆ ನಿಷ್ಠರಾಗಿ ನಿಂತವರು. ಅವ್ರು ಹೇಳ್ತಾರೆ ನಮ್ಮ ಹತ್ರ ಇಲ್ಲ ಅನ್ಕೊಂಡಿದ್ದೀರಾ ಬಂದೂಕು ಅಂತ. ತಮಿಳುನಾಡಿದ್ದು ನೋಡಿದ್ರಿ, ಪಶ್ಚಿಮ ಬಂಗಾಳ ನೋಡಿದ್ರಿ, ಮಹಾರಾಷ್ಟ್ರ ನೋಡಿದ್ರಿ, ಬನ್ನಿ ಕರ್ನಾಟಕದ ಸುದ್ದಿ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಒಪ್ಪಂದದ ವಿಷಯವನ್ನು ಇವತ್ತು ಬಹಿರಂಗವಾಗಿ ಮಾತಾಡಿದ್ರು. ಇವತ್ತು ಮಾತಾಡಿದ್ರು ಅನ್ನೋದಕ್ಕೆ ಇನ್ನೊಂದು ಸಲ ಮಾತಾಡಿದ್ರು ಅಂದರೆ ಕರೆಕ್ಟ್ ಅದು. ಅವರು 13 ಜನ ಸಚಿವ ಸಂಪುಟವನ್ನು ಹೊಂದಿದ್ದಾರೆ. ಇನ್ನು 20 ಜನ ಮಿನಿಸ್ಟರ್ಗಳನ್ನು ಮಾಡಬೇಕು. 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ನಮ್ಮವ್ರನ್ನ ಮಿನಿಸ್ಟರ್ ಮಾಡಿ ಅಂತ ಅವರೆದುರಿಗೆ ಬೇಡಿಕೆಗಳನ್ನು ನೀಡೋದಕ್ಕೆ ಬೇರೆ ಬೇರೆ ಸಮುದಾಯಗಳವರು ಬರೋದು, ಭೇಟಿಯಾಗೋದು, ಮನವಿ ಕೊಡೋದು, ಮಾತುಕತೆ ನಡೆಸೋದು, ಇದೆಲ್ಲ ನಡೀತಾ ಇದೆ. ಹಾಗೆ ಇವತ್ತು ಉತ್ತರ ಕರ್ನಾಟಕದ 14 ಬೇರೆ ಬೇರೆ ದರ್ಗಾಗಳ ಮುಖ್ಯಸ್ಥರು ಬಂದಿದ್ದರು. ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮ್ಮದ್ರನ್ನು ಮಿನಿಸ್ಟರ್ ಮಾಡಿ ಅನ್ನುವ ಮನವಿ ಕೊಡೋದಕ್ಕೆ. ಅವರ ಮನವಿಯನ್ನು ಸ್ವೀಕರಿಸಿ ಅವರನ್ನುದ್ದೇಶಿಸಿ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಅಂದರೆ ರಾಜಕಾರಣದಲ್ಲಿ ತಾಳ್ಮೆ ಬೇಕು, ಸಮಾಧಾನವಾಗಿರಿ ಅಂತ ಹೇಳ್ತಾ 2023ರಲ್ಲಿ ಎಲೆಕ್ಷನ್ ಗೆದ್ದಾಗ ನಾನೇ CM ಆಗಿಬಿಡ್ತೀನಿ ಅಂದ್ಕೊಂಡಿದ್ದೆ ನಾನು. ಬಟ್ ಹೈಕಮಾಂಡ್ನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ ಅಂದರು. ನಮ್ಮ ಮಧ್ಯದಲ್ಲಿ ಒಂದು ಅಧಿಕಾರ ಹಸ್ತಾಂತರದ ಒಪ್ಪಂದ ಮಾಡಿದ್ರು. ಆ ಒಪ್ಪಂದ ಜಾರಿಗೆ ಬರೋ ತನಕ ನಾನು ತಾಳ್ಮೆಯಿಂದ ಕಾಯ್ದಿದ್ದೆ. ಅಂದರೆ ತಮ್ಮ ಕಥೆನೂ ಹೇಳ್ಕೊಂಡಂಗಾಯಿತು. ಸಲೀಂ ಅಹಮ್ಮದ್ ಮತ್ತು ಅವರ ಬೆಂಬಲಿಗರಿಗೆ ಒಂದು ಸಲಹೆನೂ ಕೊಟ್ಟಂಗಾಯಿತು. ಒಂದೇ ಮಾತಿನಲ್ಲಿ 2 ಕೆಲಸ ಮಾಡಿದ್ರು ನೋಡಿ, ಕೇಳಿಸ್ಕೊಳ್ಳಿ. ಈ ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡುತ್ತೆ. ಸಲೀಂರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀವಿ. ಆದರೆ ನಿಮ್ಮ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವನ್ನು ಒಟ್ಟಿಗೆ ತೆಗೆದುಕೊಂಡು ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ, ಇಬ್ಬರು ಒಟ್ಟಿಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಒಟ್ಟಾಗಿ 136 ಸೀಟು ತೆಗೆದುಕೊಂಡು ಬಂದಿದ್ದೀವಿ. ನೀವೆಲ್ಲ ಸಹಕಾರ ಕೊಟ್ಟದಕ್ಕೆ ಈ ನಂಬರ್ ಬಂತು. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು ಇಲ್ಲ, ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ಬರು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ನನಗೆ ಮಾರ್ಗದರ್ಶನ ಕೊಟ್ಟು ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ 6 ಜನ ಇರಲಿಲ್ಲ. ಈಗ ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಇವತ್ತು ಆಟೋಮೆಟಿಕ್ಕಾಗಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಆಫರ್ ಮಾಡಿದ್ವು, ರಾಜ್ಯಸಭೆಗೆ ನೀವು ನಿಂತ್ಕೋಬೇಕು ಅಂತೇಳಿ ನಾವು ಆಫರ್ ಮಾಡಿದ್ವಿ. ಅವ್ರು ಬೇಡ ಅಂತ ಹೇಳಿದ ಕೊನೆಗೆ ನಾವೆಲ್ಲ ಕೂತ್ಕೊಂಡು ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀವಿ. ವೆರಿ ಯಂಗ್ಸ್ಟರ್, ವೆರಿ ಪ್ರಾಮಿನೆಂಟ್ ಯಂಗ್ಸ್ಟರ್ ಹಂಗೆ. ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೈನಾರಿಟೀಸ್ಗೆ ಒಂದೊಂದು ಸೀಟನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ನನಗೆ ಅಧಿಕಾರ ಸಿಕ್ಕಲಿಲ್ಲ, ನನಗೆ ಕೊಡಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿರಲಿಲ್ಲ. ನಾನು ಸುಮ್ಮನೆ ಇದ್ದೇನೆ. ಧರ್ಮಸಿಂಗ್ ಗೌರ್ಮೆಂಟಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ದೆ. ಹಾಗೂ ಕೂಡ ಭಾಳ ತಾಳ್ಮೆಯಿಂದ ನಾನಿದ್ದು. ಬಿಜೆಪಿ ಇದ್ದಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಬ್ಬರು ದಿಲ್ಲಿಲಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರನ್ನು ಭೇಟಿಯಾದರು. ವಿಷಯ ಏನು ಅಂತ ನಿಮಗೆ ಗೊತ್ತೇ ಇದೆ. ವಿಧಾನ ಪರಿಷತ್ ಚುನಾವಣೆಗಳಲ್ಲಿ 11 ಜನ MLAಗಳು NDAದಿಂದ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. 11 ಕ್ರಾಸ್ ವೋಟಿಂಗು, 1 ಅಸಿಂಧು, ಟೋಟಲ್ ಲೆಕ್ಕ 12 ಇದ್ದಂಗೆ ಇದು. ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಿದ್ದಾರೆ ದಿಲ್ಲಿಗೆ.
ಅವರೇನು ಕರೆದು ಎಕ್ಸ್ಪ್ಲನೇಷನ್ ಕೊಡಿ ಅಂದಿರಲಿಲ್ಲ, ನಾವು ಮಾತಾಡೋದಕ್ಕಿದೆ ಬರ್ತೀವಿ ಅಂತ ಇವರಾಗಲೇ ಹೇಳಿದರು. ಸರಿ ಬನ್ನಿ ಅಂತ ಅವ್ರು ಅಂದಿದ್ರು. ವಿಜಯೇಂದ್ರ ಅವರು, ಆರ್ ಅಶೋಕ್, ರವಿಕುಮಾರ್, ದೊಡ್ಡನಗೌಡ ಪಾಟೀಲ್, ಈ 4 ಜನ ಹೋಗಿದ್ದಾರೆ. ಸಂಜೆ ಒಂದು ಮಾಹಿತಿ ಬಂತು. ಅವರು ಸ್ಪಷ್ಟವಾಗಿ ಹೇಳಿದಾರಂತೆ, ನಮ್ಮಿಂದ ಕ್ರಾಸ್ ವೋಟಿಂಗ್ ಅಂತ ಆಗಿರೋದು 3 ಕ್ರಾಸ್ ವೋಟಿಂಗು, 1 ಅಸಿಂಧು, ಇಷ್ಟೇ. ಉಳಿದಿದ್ದು 8 JDSನವ್ರದ್ದಾಗಿದ್ದು ಅಂತ. ಅಲ್ಲಿ ಕುಮಾರಸ್ವಾಮಿ ಅವರು ನೋಡಿದ್ರೆ, ಅಂದರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಟ್ JDSನವ್ರು ಹೇಳೋದು ನಮ್ಮಲ್ಲೂ 4 ಆಗಿರೋದು ಅಂತ. ಅಲ್ಲಿ 4 ಇಲ್ಲಿ 4 ಅನ್ನೋದಾದರೆ 8 ಆಯ್ತಪ್ಪ ಟೋಟಲ್ಲು. ಇನ್ನು 3 ಯಾರು ಅನ್ನೋ ಪ್ರಶ್ನೆ ಬರೋದಿಲ್ವೇ? ಒಟ್ಟಿನಲ್ಲಿ 3 ಮಾತ್ರ ಕ್ರಾಸ್ ವೋಟಿಂಗ್ ಆಗಿರೋದು ನಮ್ಮಲ್ಲಿ ಅಂತ ರಿಪೋರ್ಟ್ ಕೊಟ್ಟರಂತೆ. ಸಂಜೆ ಮಾಹಿತಿ ಬಂದ ಪ್ರಕಾರ ಅವ್ರ ಹೆಸರುಗಳನ್ನು ಹೇಳಿದ್ದಾರೆ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ವಿ ನಾವು, ಯಾವ ಹೆಸರುಗಳನ್ನು ಹೇಳಿಲ್ಲ, ಯಾವ ಹೆಸರು ಹೇಳಿಲ್ಲ. ಆಕ್ರೋಶ ತುಂಬ ಇದೆ, ಇನ್ನು ಆಕ್ರೋಶ ತುಂಬ ಇದೆ. ಆರ್ ಅಶೋಕ್ ಅವ್ರು ಹೇಳಿದ್ರು, ನಾವು ಏನೋ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಹೋದ್ವಿ, ಬಟ್ ನಮಗಿಂತ ಜಾಸ್ತಿ ವಿಷಯ ಗೊತ್ತಿತ್ತು ಅವ್ರಿಗೆ ಅಂತ. ವಿಜಯೇಂದ್ರ ಅವರು ಹೇಳಿದ್ರು, ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ಆಗತ್ತೆ ಅಂತ. ಕೇಳಿಸ್ಕೊಳ್ಳಿ. ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನು ಭಾಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಯಾರು ಈ ಥರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವ್ರ ಹತ್ರ ಮಾಹಿತಿ ಇದೆ. ನಾವು ಕೊಟ್ಟಿರೋವಂಥ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂಥ ಸಮಯಕ್ಕೆ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ಯಾರು ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಂದ್ರದ ನಾಯಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ಪಕ್ಷವನ್ನು ಕೂಡ ಬಲಪಡಿಸುವಂತ ಕೆಲಸ ಆಗಬೇಕು. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ, ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ, ಅದನ್ನು ಹುಡುಕುವಂತ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.